ಹಾಯ್ ಫ್ರೆಂಡ್ಸ್, ಇವತ್ತು ಕೆಲವೊಂದು ಇಂಪಾರ್ಟೆಂಟ್ ಸೈನ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಯಾವ ಜೀವಿಯು ತನ್ನ ಜೀವನ ಚಕ್ರದಲ್ಲಿ ಲಾರ್ವಾ ಹಂತವನ್ನು ಹೊಂದಿರೋದಿಲ್ಲ? ಕೋಳಿ. ಯಾಕಪ್ಪ ಅಂದರೆ ಇವು ನೇರವಾಗಿ ಮೊಟ್ಟೆಗಳಿಂದ ಮರಿಗಳಾಗಿ ಹೊರಬರ್ತವೆ ಮತ್ತು ಲಾರ್ವಾ ಹಂತವನ್ನು ಹೊಂದಿರೋದಿಲ್ಲ. ಚಿಟ್ಟೆಗಳ ಮರಿಹುರುಗಳು, ಆಮೇಲೆ ಕಪ್ಪೆಗಳು ಟ್ಯಾಡ್ಪೋಲಗಳಾಗಿ ಮತ್ತು ಸೊಳ್ಳೆಗಳು ಲಾರ್ವಾ ತಮ್ಮ ಜೀವನ ಚಕ್ರದಲ್ಲಿ ವಿಭಿನ್ನ ಲಾರ್ವಾ ಹಂತಗಳನ್ನು ಹೊಂದಿದೆ, ಬಟ್ ಕೋಳಿ ಹೊಂದಿಲ್ಲ. ಸೌರಯುಗದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು ಅಂತಂದರೆ ಶನಿ. ರೀಸೆಂಟ್ ಇನ್ವೆಕ್ಷನ್ಸ್ ಪ್ರಕಾರ ಗುರು ಗ್ರಹಕ್ಕಿಂತ ಶನಿ ಗ್ರಹ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಸಾಬೀತಾಗಿದೆ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಮೋಟಾರ್ ಯಾವ ಶಕ್ತಿಯನ್ನು ಯಾವ ಶಕ್ತಿಗೆ ಪರಿವರ್ತಿಸುತ್ತದೆ? ಇದೆಲ್ಲರಿಗೂ ಈಸಿಯಾಗಿ ಗೊತ್ತಿರೋದೇ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಇದು ವಿದ್ಯುತ್ ಪ್ರವಾಹವನ್ನು ಬಳಸಿ ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ. ಇದು ಯಾಂತ್ರಿಕ ಚಲನೆಯನ್ನು ಉಂಟು ಮಾಡುತ್ತದೆ. ನೆಕ್ಸ್ಟ್ ಕ್ವಶನ್, ಯಾವ ವಿಜ್ಞಾನಿಯು ಸಾಪೇಕ್ಷತಾ ಸಿದ್ಧಾಂತವನ್ನು ಮಂಡಿಸಿದರು? ಅಂದರೆ ಥಿಯರಿ ಆಫ್ ರಿಲೇಟಿವಿಟಿನ ಯಾರ ಮಂಡಿಸಿದರು ಅಂತ? ಆನ್ಸರ್ ಆಲ್ಬರ್ಟ್ ಐನ್ಸ್ಟೀನ್. ಇವರು 20ನೇ ಶತಮಾನದ ಮಹಾನ್ ಭೌತವಿಜ್ಞಾನಿ. ಇವರು ಥಿಯರಿ ಆಫ್ ರಿಲೇಟಿವಿಟಿಯನ್ನು ಮಂಡಿಸಿದರು. ಇದು ಸ್ಥಳ, ಸಮಯ, ಗುರುತ್ವಾಕರ್ಷಣೆ ಮತ್ತು ಶಕ್ತಿಯ ಕುರಿತು ತಮ್ಮ ತಿಳುವಳಿಕೆಯನ್ನು ಕ್ರಾಂತಿಗೊಳಿಸಿತು. ನೆಕ್ಸ್ಟ್ ಕ್ವಶನ್, ಸಮುದ್ರದ ಆಳವನ್ನು ಅಳೆಯಲು ಬಳಸುವ ತಂತ್ರಜ್ಞಾನ ಯಾವುದು? ಸೋನಾರ್. ಸೋನಾರ್ ಅಂದರೆ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ. ಇದು ಸಮುದ್ರದ ಆಳವನ್ನು ಅಳೆಯಲು ಮತ್ತು ಸಮುದ್ರದ ತಳವನ್ನು ನಕ್ಷೆ ಮಾಡಲು ಬಳಸುವ ತಂತ್ರಜ್ಞಾನವಾಗಿದೆ. ಇದು ಧ್ವನಿ ತರಂಗಗಳನ್ನು ನೀರಿಗೆ ಕಳುಹಿಸಿ ಅವು ಮರಳಿ ಬರುವ ಸಮಯವನ್ನು ಅಳೆಯುವ ಮೂಲಕ ಕಾರ್ಯನಿರ್ವಹಿಸುತ್ತದೆ.